ಎಲ್ ಕೆರೆರಾ ಟೆಕ್ನಾಲಜಿ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಅವರು ಓದುವ ಸಂದರ್ಭದಲ್ಲೇ ಮುಂದಿನ ವೃತ್ತಿ ಜೀವನ ಆರಂಭಿಸಲಿಕ್ಕೆ ಅಗತ್ಯವಾದಂತಹ ಕೌಶಲ ತರಬೇತಿಯನ್ನು ಕೊಡಲಿಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿದೆ. ಈ ರೀತಿಯ ಕೌಶಲ ತರಬೇತಿ ಅವರಿಗೆ ವೃತ್ತಿ ಜೀವನ ಆರಂಭಿಸುವ ಕಾಲಕ್ಕೆ ಇದೊಂದು ಕ್ರಾಂತಿಕಾರಕ ಹೆಜ್ಜೆ ಆಗಿರುತ್ತೆ. ಅವರಿಗೆ ಮುಂದಿನ ವೃತ್ತಿ ಜೀವನದಲ್ಲಿ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ನಿರುದ್ಯೋಗವನ್ನು ಕಡಿಮೆ ಮಾಡಲು ಈ ಒಂದು ಯೋಜನೆ ಎಲ್ ಕೆರೆರಾ ಟೆಕ್ನಾಲಜೀಸ್ ಆರಂಭ ಮಾಡಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಲ್ ಕೆರೆರಾ ಟೆಕ್ನಾಲಜೀಸ್ನ ಫೌಂಡರ್ ಆದರ್ಶ HM ಮಾಹಿತಿ ಕೊಟ್ಟಿದ್ದಾರೆ. MSc, MCA ಈ ಥರದ ಮಕ್ಕಳಿಗೆ ಅರ್ಥಪೂರ್ಣವಾದಂತಹ ಒಂದು ಕೆಲಸಗಳನ್ನು ದೊರಕಿಸ್ಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ದಾರೆ. ಅದನ್ನು ಇಂಗ್ಲಿಷ್ನಲ್ಲಿ ಪರ್ಸನಲೈಸ್ಡ್ ಸ್ಟೂಡೆಂಟ್ ಎಂಪ್ಲಾಯಬಿಲಿಟಿ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ವೈಯಕ್ತಿಕವಾದಂತಹ ಪ್ರತಿಯೊಬ್ಬ ವೈಯಕ್ತಿಕ ವಿದ್ಯಾರ್ಥಿಗೆ ತನ್ನದೇ ಆಗಿರುವಂತಹ ಒಂದು ವೇದಿಕೆಯನ್ನು ಕೊಡಿಸ್ತಾರೆ. ಅದು ಒದಗಿಸ್ಕೊಡುವಂತಹ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ನ 3 ವರ್ಷದ ನಂತರ ಇವ್ರು ಲಾಂಚ್ ಮಾಡಬೇಕು ಅಂತ ಹೇಳಿದಾಗ ನನಗೆ ನನ್ನ ಸ್ನೇಹಿತರನ್ನ ನನ್ನ ಶಿವಮೊಗ್ಗದಿಂದನೇ ಲಾಂಚ್ ಮಾಡೋಣ ಅಂತ ಹೇಳಿ ಆಸೆ ಇಟ್ಕೊಂಡು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಈ ವೇದಿಕೆಯನ್ನು, ಈ ಪ್ಲಾಟ್ಫಾರ್ಮನ್ನು ಬರುವ ಸೋಮವಾರ 10ನೇ ತಾರೀಕು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಇಲ್ಲಿ ನಾವು ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆದಂತಹ ಶ್ರೀಯುತರ ಶ್ರೀ ಶರತ್ ಅನಂತಮೂರ್ತಿ ಅವರು ಬರ್ತಿದ್ದಾರೆ. ಹಾಗೆ ಮತ್ತೆ 200 ಅತಿಥಿಗಳು NS ನಾಗರಾಜ್ ಅವರು NE ಸೆಕ್ರೆಟರಿ, ಆಮೇಲೆ ಮತ್ತೆ ಡಾಕ್ಟರ್ ರಜನಿ ಪೈ ಅವರು ಕೂಡ ಇರ್ತಾರೆ, ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಇರ್ತಾರೆ. ಈ ಪ್ಲಾಟ್ಫಾರ್ಮ್ ಏನು ಅನ್ನೋದ್ರ ಬಗ್ಗೆ ಆದರ್ಶ್ ಅವರು ತಿಳಿಸ್ಕೊಡ್ತಾರೆ. ಮಾರ್ಕೆಟ್ ಎಲ್ಲ ಅನಲೈಸ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗಬೇಕು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ಅದ್ರ ಹೆಸರು ಪರ್ಸನಲೈಸ್ಡ್ ಸ್ಟೂಡೆಂಟ್ಸ್ ಎಂಪ್ಲಾಯಬಿಲಿಟಿ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಏನು ಮಾಡುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ವಿಸಿಬಿಲಿಟಿ ಕೊಡುತ್ತೆ. ಜಾಬ್ಸ್, ಯಾವ ಥರ ಜಾಬ್ಸ್ ಮಾರ್ಕೆಟಲ್ಲಿದೆ, ಯಾವ ಥರ ಸ್ಕಿಲ್ಸ್ನ ಮಾರ್ಕೆಟಲ್ಲಿರೋ ಜಾಬ್ಸ್ ಕೇಳುತ್ತೆ. ಏನಾಗ್ತಾ ಇದೆ ಅಂದರೆ ಇವತ್ತಿನ ದಿವಸ ಸ್ಟೂಡೆಂಟ್ಸು ಕಲಿತಾ ಇದ್ದಾರೆ, ಬಟ್ ಮಾರ್ಕೆಟ್ಗೆ ಅಲೈನ್ ಆಗೋವಂಥ ಸ್ಕಿಲ್ಸ್ನ ಅವರು ಪಡ್ಕೋತಾ ಇಲ್ಲ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಸ್ಕಿಲ್ ಮೇಲೆ ಯಾವ ಥರ ನಾವು ಫೋಕಸ್ ಮಾಡಬೇಕು, ಯಾವುದನ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಸ್ಕಿಲ್ ಸೆಟ್ಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು, ಕಾಂಪಿಟೆನ್ಸ್ ಎಲ್ಲಿ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದರಿಂದ ನಾವು ಏನು ಮಾಡಿದ್ದೀವಿ, ಮಾರ್ಕೆಟಲ್ಲಿರೋಂಥ ಎಲ್ಲ ಜಾಬ್ಸ್ನೆಲ್ಲ ಅನಲೈಸ್ ಮಾಡಿ ಅದರಲ್ಲಿ ಬೇಕಾಗಿರೋಂಥ ಸ್ಕಿಲ್ಸ್ನ ಅವರ ಕರಿಕ್ಯುಲಮ್ಗೆನೆ ಮ್ಯಾಪ್ ಮಾಡಿದ್ದೀವಿ. ನಾವು ವಿ ಆರ್ ದ ಓನ್ಲಿ ಕಂಪ್ನಿ ಇನ್ ಇಂಡಿಯಾ ಈ ಮಾರ್ಕೆಟ್ ಸ್ಕಿಲ್ಸ್ನ ಕರಿಕ್ಯುಲಮ್ಗೆ ಮ್ಯಾಪ್ ಮಾಡಿರೋಂಥ ಕಂಪನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಒಂದು ಅರ್ಥ ಸಿಗುತ್ತೆ, ಅವ್ರು ಓದ್ತಾ ಇರೋ ಸಬ್ಜೆಕ್ಟ್ಸ್ ಅಲ್ಲಿ ನಮ್ಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಆಮೇಲೆ ಅವರು ಪರ್ಪಸ್ ಬರುತ್ತೆ ಅವ್ರಿಗೆ. ಸೊ ಇದರಿಂದ ಅವ್ರಿಗೆ ಆ ಸ್ಕಿಲ್ಸ್ ಮ್ಯಾಪಿಂಗ್ ಮಾಡಿದೀವಿ. ಆಮೇಲಿಂದ ಯಾವ ತರ ಎಲ್ಲಿ ಜಾಬ್ಸ್, ರಿಲೆವೆಂಟ್ ಜಾಬ್ಸ್ ಅಂದ್ರೆ ಮೀನಿಂಗ್ಫುಲ್ ಜಾಬ್ಸ್, ಅಂದ್ರೆ ಇವಾಗ ಸ್ಟೂಡೆಂಟ್ಸು ಇವಾಗ ಕೋರ್ಸ್ ಮುಗಿಸ್ಕೊಂಡು BPO, ಇವಾಗ ಫಾರ್ ಎಕ್ಸಾಂಪಲ್ BCom ಮಾಡಿರೋ ಒಬ್ಬ ಸ್ಟೂಡೆಂಟ್ ಕೋರ್ಸ್ ಮುಗಿಸ್ಕೊಂಡು BPO ಮತ್ತೆ KPO ಅಂತ ಕೆಲಸಗಳಿಗೆ ಹುಡ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ಅಕೌಂಟಿಂಗ್ ಅಲ್ಲಾಗ್ಲಿ, ಬ್ಯಾಂಕಿಂಗ್ ಅಲ್ಲಾಗ್ಲಿ, ಫಿನಾನ್ಸ್, NBFC ಇಂಥ ಜಾಗದಲ್ಲಿ ಕೆಲಸ ಇದೆ ಅಂತಾನೆ ಅವ್ರಿಗೆ ಕ್ಲಾರಿಟಿ ಸಿಗೋದಿಲ್ಲ, ಆಮೇಲೆ ವಿಸಿಬಿಲಿಟಿ ಸಿಗೋದಿಲ್ಲ. ಅಂತ ಜಾಬ್ಸ್ನ ಎಲ್ಲ ನಾವು ಅವ್ರಿಗೆ ಕ್ಯೂರೇಟ್ ಮಾಡಿ ಅವ್ರಿಗೆ ತೋರಿಸೋ ತರ, ಅವ್ರಿಗೆ ಅವರ ಪೋರ್ಟಲ್ ಅಲ್ಲೇ ಅವರು ಅದನ್ನ ನೋಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗಿ ಅದಕ್ಕೆ ಏನ್ ಬೇಕು ಅಂತ ರೆಕಮೆಂಡೇಶನ್ ನಾವು ಕೊಡ್ತೀವಿ. ಅವ್ರದ್ದು ಸ್ಕಿಲ್ಸ್ ಮತ್ತೆ ಅವ್ರದ್ದು ಕಾಂಪಿಟೆನ್ಸ್ ಮೇಲೆ ಅವರು ಯಾವ ತರ ಅದಕ್ಕೆ ಪ್ರಿಪೇರ್ ಆಗ್ಬೋದು, ಆಮೇಲೆ ಅದಕ್ಕೆ ಹೆಂಗೆ ಅವರು ರೀಚ್ ಮಾಡ್ಬೋದು. ಇದನ್ನ ಫಸ್ಟ್ ಸೆಮಿಸ್ಟರ್ ಇಂದನೇ, ಫಸ್ಟ್ ಇಯರ್ ಇಂದನೇ ಅವರು ಪ್ರಿಪೇರ್ ಆಗ್ತಾ ಬಂದ್ರೆ ಕೊನೆಗೆ ವೆನ್ ದೇ ಕಮ್ ಔಟ್ ಅಂದ್ರೆ ಮಾರ್ಕೆಟ್ಗೆ ಜಾಬ್ಗೆ ಬರೋ ಟೈಮಲ್ಲಿ ಫುಲ್ಲಿ ಪ್ರಿಪೇರ್ ಆಗಿರ್ತಾರೆ. ಇವತ್ತಿನ ದಿವಸ ಏನಾಗ್ತದೆ ಅಂದ್ರೆ ಕೋರ್ಸ್ ಮುಗಿಸ್ದಾದ್ಮೇಲೆ ಕೆಲಸ ಹುಡ್ಕೋಣ ಅಂತ ಅವರು ಹೋಗ್ತಾರೆ, ಆಮೇಲೆ ಕೆಲಸ ಸಿಗೋದಿಲ್ಲ. ಯಾವ ಕೆಲಸ ಸಿಗುತ್ತೋ ಅದಕ್ಕೆ ಕಾಂಪ್ರಮೈಸ್ ಆಗ್ತಾರೆ. ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಕಾಂಪ್ರಮೈಸ್ ಆಗುವಂತ ಏನು ಅವಶ್ಯಕತೆ ಇಲ್ಲ.
ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಕೋರ್ಸ್ ಅವರು ಸ್ಟಾರ್ಟ್ ಮಾಡಿದ ಅವಾಗಿಂದಾನೇ ಅವರು ಇದು ಅವ್ರ ಕೆಲ್ಸದ್ದು ಯಾವ ತರ ಕೆಲಸ ತಗೋಬೇಕು ಅಂತ ಅವರೇ ಡಿಸೈಡ್ ಮಾಡಿ ಅದ್ರ ತಕ್ಕನಂಗೆ ಅವರು ಆ ಪಾತಲ್ಲಿ ಅವರು ಹೋದ್ರೆ ನಾವು ರೆಕಮೆಂಡೇಶನ್ ಕೊಡ್ತೀವಿ, ಅಡ್ವೈಸ್